ಆಂಗಲ್ ಇದ್ರೂ ಕೂಡ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಮಾಲ್ಗತ್ತಿ ಸರಿಂದ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಾಲ್ಗತ್ತಿ ಸರ್, ಈಗಷ್ಟೇ ಪರಮೇಶ್ವರ್ ಸಾಹೇಬರ ರಿಯಾಕ್ಷನ್ ಅನ್ನು ನಾವು ಕೇಳಿಸ್ಕೊಂಡು, ಇಂಟೆನ್ಷನ್ ಇರಲಿಲ್ಲ, ಆ ಕ್ಷಣದಲ್ಲಿ ಬಂದ ಪ್ರತಿಕ್ರಿಯೆ ಅದಷ್ಟೇ ಅಂತ ಹೇಳಿ. ಸಿಂಪಲ್ 2 ಪ್ರಶ್ನೆ ಸರ್. ಮನುಷ್ಯ ಸಹಜವಾದ ಸ್ವಭಾವ, ಯಾರಾದರೂ ಕೈ ಎತ್ತಲಿಕ್ಕೆ ಬಂದರೆ ವಾಪಸ್ ಕೈ ಎತ್ತೋದು. ಇನ್ ಕೇಸ್ ನಾರಾಯಣ ಬರಮನವಿಯವರು ಅವತ್ತು ಆ ಬಹಿರಂಗ ವೇದಿಕೆಯಲ್ಲಿ ಹಂಗೆ ರಿಯಾಕ್ಟ್ ಮಾಡಿದಿದ್ರೆ ಏನಾಗ್ತಿತ್ತು? 2ನೇ ಪ್ರಶ್ನೆ, ಒಬ್ಬ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಲಿಕ್ಕೆ ಬಂದಾಗ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವಕಾಶ ಇತ್ತು. ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಏನಾಗ್ತಿತ್ತು? ಸೆಲ್ಫ್ ಡಿಫೆನ್ಸ್ ಅನ್ನೋದು ಇರ್ತದೆ. ನಾವು ಯಾರ ಆರೋಪಿನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗಿರ್ತೀವಿ, ಅವ್ನು ಮೈ ಮೇಲೆ ಬಂದರೆ ಹಾಕೋದಲ್ವ, ಗುಂಡು ಹಾಕೋದಲ್ವ, ಹೊಡೆಯೋದಲ್ವ? ಸೆಲ್ಫ್ ಡಿಫೆನ್ಸ್ ಇದ್ದೇ ಇರ್ತದೆ, ಎಲ್ಲರಿಗೂ ಇರ್ತದೆ, ಜನಸಾಮಾನ್ಯರಿಗೂ ಇರ್ತದೆ, ಅಧಿಕಾರಿಗಳು ಇರ್ತದೆ. ಆದರೆ ಏನಾಗ್ಬಿಟ್ಟಿದೆ, ನಮ್ಮ ಪೊಲೀಸರಿಗೆ ಈ ಡಿಸಿಪ್ಲಿನು, ಶಿಸ್ತಿನ ಇಲಾಖೆ, ಡಿಸಿಪ್ಲಿನ್ ಅನ್ನೋವಂಥ ಒಂದು ಹೆಸರಿನಲ್ಲಿ ಒಂಥರ ಜೀತದಳ ಆಗಿಬಿಟ್ಟಿದ್ದೀವಿ ಪೊಲೀಸರಂದರೆ. ಯಾರು ಏನು ಮಾಡಿದ್ರು ಮಾತಾಡ್ಸ್ಕೋಬೇಕು. ಯಾರು ಪಬ್ಲಿಕ್ ಬೈದರು ಅಷ್ಟೇ, ಜನ ಬೈದರು ಅಷ್ಟೇ, ನಾಯಕರು ಬೈದರು ಅಷ್ಟೇ, ಎಲ್ಲರೂ ಬೈದರು ಅಷ್ಟೇ. ಏನೇನೋ ಹುಚ್ಚುಚಾಕರ ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ ರಾಜಕೀಯ ಮಂದಿ. ಜನ ರೊಚ್ಚಿಗೆದ್ದರೆ ಬೀದಿ ಮೇಲೆ ಬರ್ತಾರೆ. ಎಲ್ಲ ಅವ್ರ ಸಿಟ್ಟನ್ನು ಅವ್ರಿಗೆ ಧಿಕ್ಕಾರ ಅನ್ಕೋತ ಕೊನೆಗೆ ನಮಗೆ ಅವ್ರಿಗೆ ಹತ್ತದ, ಕೊನೆಗೆ ಪೊಲೀಸರಿಗೆ ಅವ್ರಿಗೆ ಹತ್ತದು. ಅಲ್ಲಿ ಹೋಗಬೇಡ ಅಂತ ಹೇಳಿದ್ರು ಅವ್ರು ಕೇಳೋದಿಲ್ಲ, ನಾವು ಅಲ್ಲಿ ಹೋಗೋರು ಅಂತನೋರು, ನಾವು ಬೇಡ ಅಂತನೋದು. ಹೀಗಾಗಿ ಕೊನೆಗೆ ಲಾಠಿ ಚಾರ್ಜು ಅದು ಮಾಡಿ ಕೊನೆಗೆ ಸ್ಕೇಪ್ ಔಟ್ ಆಗೋದು ಪೊಲೀಸರನ್ನೇ. ಅಲ್ಲಿ ಯಾರೂ ಇರೋದಿಲ್ಲ, ಯಾವ ರಾಜಕಾರಣಿಗಳು ಬರೋದಿಲ್ಲ, ಯಾರೂ ಇರೋದಿಲ್ಲ. ಎಲ್ಲರೂ ಅವ್ರ ಮನ್ಯಾಗ ಆರಾಮ ಇರ್ತಾರೆ, ಸ್ಟೇಟ್ಮೆಂಟ್ ಕೊಟ್ಟು ಮನ್ಯಾಗ ಕೂತಿರ್ತಾರೆ. ಇಲ್ಲಿ ಅದ್ರ ಫೇಸ್ ಮಾಡೋರು ಪೊಲೀಸರನ್ನೇ. ಆದರೆ ದುರ್ದೈವ ಅಂತಂದರೆ ಇತ್ತಿತ್ತಲಾಗಿ ಪೊಲೀಸರಿಗೆ ಒಂಥರ ಡಿಮೊರಲೈಸ್ ಆಗ್ತಾ ಅನ್ನೋ ಭಾವನೆ ನಮ್ಮ ಇಲಾಖೆಯಲ್ಲಿ ಬರ್ತಾಯಿದೆ. ನನಗೊಬ್ಬನಿಗೆ ಅಲ್ಲ, ಆಲ್ಮೋಸ್ಟ್ ನಾವೆಲ್ಲ ತಿಂಗಳಿಗೆ ಮೀಟಿಂಗ್ನಲ್ಲಿ ಕೂಡ್ತಿರ್ತೇವೆ, ಎಲ್ಲ ಅಧಿಕಾರಿಗಳು ಮಾತಾಡ್ತಿರ್ತೇವೆ. ಇವನ್ ಮೊನ್ನೆ PIL ಇದರಲ್ಲಿ IPLದಲ್ಲಿ ಇದು ಸಸ್ಪೆಂಡ್ ಮಾಡಿದ್ದು 4-5 ಮಂದಿ ಅಧಿಕಾರಿಗಳಿಗೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಆ್ಯಕ್ಷನ್ ತೊಗೊಳ್ಳಿ, ನಾವೇನು ಬೇಡ ಅನ್ನೋದಿಲ್ಲ. ಬಟ್ ಈ ಥರ ಹೊಳ್ಳಿಕ್ಕೆ ಹೋಗೋದು, ಆಮೇಲೆ ಒಬ್ಬರು DC ಏನೋ ಎಲ್ಲ ಕೂತಿಯ ಹಿಂಗೆ ಸಿಂಗ್ಲರಾಗಿ ಮಾತಾಡೋದು, ಇವೆಲ್ಲ ನೋಡಿದ್ರೆ ಯಾಕೋ ಒಂಥರ ನಾವು ರಿಟೈರ್ಡ್ ಆಗಿದ್ದ ಒಳ್ಳೇದಾತಪ್ಪ, ಚಲೋ ಆಯ್ತು ನಮಗೆ ಅಂತ ಅನಿಸ್ತು. ನಾವು ಒಂದು 8-10 ಮಂದಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಕೆಲಸ ಮಾಡಿದ್ದೇವೆ. ಬಟ್ ಯಾವ ಮುಖ್ಯಮಂತ್ರಿಗಳು ಈ ಥರ ಪೇಷನ್ಸ್ ಕಳ್ಕೊಂಡು ಮಾತಾಡೋದಿಲ್ಲ. ಭಾಳ ಅಂದರೆ ವೈಯಕ್ತಿಕ ಏನಾರ ಇದ್ದರೆ, ತಪ್ಪು ಮಾಡಿದರೆ ಕರೆದು ಏನಾದರೂ ಹೇಳ್ತಾರೆ, ಬುದ್ಧಿ ಹೇಳ್ತಾರೆ, ಏನಾದರೂ ಬೈದು ಹೇಳ್ತಾರೆ ತಪ್ಪು ಮಾಡಿದರೆ. ಇದು ತಪ್ಪು ಮಾಡದೇ ಇರುವಂಥ ಸಂದರ್ಭದಲ್ಲಿ ಅವನಿಗೆ ಅವಮಾನ ಆಗಿದೆ, ಅವಮಾನ ಆಗಿ ಬರೆದು ಕೊಟ್ಟಿದ್ದಾನೆ, ಒಂದು 3 ಪೇಜ್ ಬರೆದು ಕೊಟ್ಟಿದ್ದಾನೆ. ನನಗೆ ಅವಮಾನ ಆಯಿತು, ನನಗೆ ಹೆಂಡತಿ ಮಕ್ಕಳು ಕಣ್ಣೀರು ಹಾಕಿದ್ರು, ಏನೇನೋ ಬರೆದಿದ್ದಾನೆ. ಪಾಪ ದುಃಖ ಪಟ್ಕೊಂಡು ಮಾಡಿದ್ದಾನೆ. ಇದು ನೋಡಿದ್ರೆ ಅದು ಅಕ್ಸೆಪ್ಟು ಆಗೋದಿಲ್ಲ. ಆ ಥರ ರೀಸನ್ ಹಾಕಿಕೊಟ್ರೆ ಅದು ಎಂದೂ ರಾಜೀನಾಮೆ ಕನ್ಸಿಡರ್ ಮಾಡೋದಿಲ್ಲ, ಕನ್ಸಿಡರ್ ಮಾಡೋದೇ ಇಲ್ಲ. ಈಗೇನೋ 4-5 ಮಂದಿ ಮಂತ್ರಿಗಳು ಸ್ಪೆಸಿಫೈ ಮಾಡಿದ್ದಾರೆ, ಮಾಡಿ ಅವ್ರಿಗೆ ಹಂಗೆ ಮಾಡೋಕ್ಕೆ ಹೋಗ್ಬೇಡ ಹಾಗೀಗ ಅಂತೇಳಿ ಅವ್ರಿಗೆ ಕಂಪ್ಲೇಂಟ್ ಕೊಡೋದು ಬಿಡಿಸಿದ್ದಾರೆ. ಏನೋ ಒಳ್ಳೆ ಪೋಸ್ಟಿಂಗ್ ಕೊಡ್ತೀವಿ ಅದು ಇದು ಹೇಳಿದ್ದಾರೆ, ಅದು ಬೇರೆ ವಿಷಯ. ಇವರು ಆಳೋರ್ಗೇನೆ ಈ ಥರ ಮಾಡಬೇಕಾಗಿದ್ದರೆ ಒಂದು ಆ್ಯಕ್ಟ್ ಮಾಡಿಬಿಡಲಿಲ್ಲ. ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅಂತ ಅವ್ರ ಕೈಯಾಗಲಿದೆ. ಅವ್ರು ಸ್ಟೇಟ್ ಗೌರ್ಮೆಂಟ್ ಮಾಡೋದಂಥ ಪೊಲೀಸ್ ಆ್ಯಕ್ಟು. ಏನು ಬೈದರೂ ಬೈಸೋಬೇಕು, ಅವ್ರ ಜೊತೆಗೆ ಅದು ಸಮಾನ ಕೂಡಬಾರ್ದು, ಅವರು ಜೇಬಿನಲ್ಲಿ ಕೈ ಹಾಕೋ ಮಾತಾಡಬಾರ್ದು. ಅವೆಲ್ಲ ಒಂದು ಕಾನೂನು ಮಾಡಿಬಿಡಲಿ. ಈಗೆಲ್ಲ ಮಾಡೋದು ಕಾನೂನು, ಬೈದ್ರೆ ಬೈಸೋಬೇಕು, ಹೊಡೆದ್ರೆ ಹೊಡೆಸೋಬೇಕು ಅನ್ನೋವಂಥ ಕಾನೂನು ಮಾಡಿದ್ರೆ ಯಾವ ಪ್ರಶ್ನೆನೇ ಬರೋದಿಲ್ಲ ಅಲ್ವಾ? ಕಾನೂನು ಮಾಡೋರು ಅವರೇ ಅಲ್ಲ, ಕಾನೂನು ಮಾಡುವಂಥ ಅಧಿಕಾರ ಅವ್ರಿಗಿದೆ. ಲೆಜಿಸ್ಲೇಷನ್ ಎಲ್ಲರಿಗೂ ಇದೆ, ಪಾರ್ಲಿಮೆಂಟ್ ಮೆಂಬರ್ಸಿಗಿದೆ, ಎಲ್ಲರಿಗೂ ಇದೆ. ಆ ಥರ ಕಾನೂನು ಮಾಡಿದ್ರೆ ನಾವು ಎಲ್ಲರೂ ಯಾವನು ಇಷ್ಟ ಇದ್ದವನು ಬರ್ತಾನೆ ಇಲಾಖೆಗೆ, ಬೇಡದವನು ಹೋಗ್ತಾನೆ. ನೋಡಿ, ಮನುಷ್ಯನಿಗೆ ಸ್ವಾಭಿಮಾನ ಅನ್ನೋದು ಭಾಳ ಮುಖ್ಯ. ಎಲ್ಲರಿಗೂ, ಒಬ್ಬ ಅಟೆಂಡರ್ ಹಿಡ್ಕೊಂಡು ಚೀಫ್ ಸೆಕ್ರೆಟರಿವರೆಗೂ, ಕಾನ್ಸ್ಟೇಬಲ್ ಹಿಡ್ಕೊಂಡು DG-ವರೆಗೂ ಸ್ವಾಭಿಮಾನ ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತದೆ. ಸ್ವಾಭಿಮಾನಕ್ಕೆ ಯಾವಾಗ ಧಕ್ಕೆ ಬರ್ತದೆ ಅಂದ್ರೆ ಈ ತರ ಪರಿಸ್ಥಿತಿ ಆಗ್ತದೆ. ನಿಜ. ನಾನು ಪ್ರಶ್ನೆ ಕೇಳಿದ್ನಲ್ಲ ಸರ್, ಇನ್ ಕೇಸ್ ಅವರು ನೀವು ಹೇಳ್ದಂಗೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಕೈ ಎತ್ತಿದ್ರೆ ಏನಾಗ್ತಿತ್ತು? ನನ್ನ ಇಂಟೆನ್ಷನ್ ಮುಖ್ಯಮಂತ್ರಿಗಳಿಗೆ ಹೊಡಿಲಿ ಅಥವಾ ಕೈ ಎತ್ತಲಿ ಅನ್ನೋದಲ್ಲ ಸರ್, ಬಟ್ ಸಿಚುಯೇಷನ್ ಹೆಂಗ್ ಉಲ್ಟಾ ಇರ್ತಿತ್ತು ಅನ್ನೋದನ್ನ ಜಸ್ಟ್ ಅನಲೈಸ್ ಮಾಡೋಣ. ಕೈ ಎತ್ತಲಿಕ್ಕೆ ಹೋದ ಪೊಲೀಸ್ ಅಧಿಕಾರಿ ಅವ್ರ ಕೆರಿಯರ್ ಬರ್ಬಾದ್. ಮುಖ್ಯಮಂತ್ರಿಗಳ ಮೇಲೆ ಕೈ ಎತ್ತಲಿಕ್ಕೆ ಹೋದ್ರು, ತಾಳ್ಮೆ ಕಳೆದುಕೊಂಡ್ರು, ಪೊಲೀಸ್ ಆಗಿರ್ಲಿಕ್ಕೆ ನಾಲಾಯಕ್. ಹಿಂಗೆ ಅಲ್ವಾ ಸರ್ ವಿಶ್ಲೇಷಣೆ? ಅಂದ್ರೆ ಇಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ಮರ್ಯಾದೆ ಅಲ್ಲ, ಮುಖ್ಯಮಂತ್ರಿಗಳಾದವ್ರು ಅದು ಯಾರೇ ಆಗಿರ್ಲಿ ಸರ್, ಸಿದ್ದರಾಮಯ್ಯನವರು, ಹಿಂದಿದ್ ಯಡಿಯೂರಪ್ಪನವರು, ಮುಖ್ಯಮಂತ್ರಿಗಳಾಗಿದ್ದವ್ರ ಮರ್ಯಾದೆ ಮಾತ್ರ ಮರ್ಯಾದೆ, ಪೊಲೀಸ್ ಅಧಿಕಾರಿಯವ್ರ ಮರ್ಯಾದೆ ಅಲ್ವಾ? ನಾನು ಒಂದು ಯಡಿಯೂರಪ್ಪರು CM ಇದ್ದಾಗೆ ನಾನು DCP ನಾರ್ತ್ ಈಸ್ಟ್ ಇದ್ದೆ. ಅಲ್ಲಿ ಜಕ್ಕೂರಲ್ಲಿ ನಮ್ಮಲ್ಲಿ ಅಲ್ಲಿ ಲ್ಯಾಂಡಿಂಗು ಟೇಕ್ ಆಫ್ ಆಗೋದು ಹೆಲಿಕಾಪ್ಟರ್. ಅವ್ರು ಯಾವಾಗಲೂ ಎಲ್ಲ CMಗಳು ಅಲ್ಲೇ ಬರ್ತಾರೆ, ಅಲ್ಲೇ ಟೇಕ್ ಆಫ್ ಆಗ್ತದೆ, ಅಲ್ಲೇ ಲ್ಯಾಂಡಿಂಗ್ನೂ ಆಗ್ತದೆ. ನಾವು ಬೆಳಗ್ಗೆ 6 ಗಂಟೆಗೆ ಹೋದಾಗ ನಮ್ಮ ಇಂಟ IG ಅವರು ಬಂದರು. ಅವಾಗೆ
ಇಂಟೈಜರ್ ಬಂದು ಬೆಳಗ್ಗೆ ಬ್ರೀಫ್ ಮಾಡೋದಿರ್ತದೆ, ಸ್ಟೇಟ್ನಲ್ಲಿ ಏನಾಗಿದೆ ಏನು ವಿಷಯಗಳನ್ನು ತಿಳಿಸೋದಿರ್ತದೆ ಸಿ ಎಮ್ ಬಂದು. ಅವರು ಬಂದು ತಿಳಿಸ್ತಾ ಇದ್ರು. ಅವ್ರ ಕಡೆ 2 ಫೋನ್ ಇದ್ದು, ಅವ್ರು ಮಾತಾಡುವಾಗ 2 ಫೋನ್ ರಿಂಗ್ ಆಗ್ತಾ ಇದ್ದು. ನಾನು ಆ ಫೋನ್ ಇಸ್ಕೊಳ್ಳೋಣ ಅಂತ ಅವ್ರ ಹಿಂದೆ ಹೋದೆ. ನಾನು ಅದು ರಿಂಗ್ ಆಗ್ತದೆ, ಡಿಸ್ಟರ್ಬ್ ಆಗ್ತದೆ ನೀವು ಮಾತಾಡಲಿಕ್ಕೆ, ಫೋನ್ ಕೊಡಿ ಸರ್ ಅಂತ ನಾನು ನಮ್ಮ ಎ ಡಿ ಜಿಗೆ ಕಡೆಯಿಂದ ಇಸ್ಕೊಳ್ಳಿಕ್ಕೆ ಹೋದೆ. ಅವನು ಅದು ನೋಡಿ, ಏನು ರೀ ನಮ್ಮ ಮಾತು ಕೇಳಕ್ಕೆ ಬರ್ತೀರ ನೀವು, ಗೆಟ್ ಔಟ್ ಹಂಗೆ ಹಿಂಗಂತ ಜೋರು ಮಾಡಿಬಿಟ್ರು. ಆಮೇಲೆ ನನಗೆ ಭಾಳ ಬೇಜಾರಾಯ್ತು. ಆಮೇಲೆ ನಮ್ಮ ಸಾಹೇಬ್ರು ಹೇಳಿದ್ರು, ಇಲ್ಲ ಸರ್ ಹಾಗೇನಿಲ್ಲ, ಈಸ್ ವೆರಿ ಗುಡ್ ಆಫೀಸರ್, ಆ ಥರ ಏನು ಉದ್ದೇಶ ಇಲ್ಲ ಅವರಿಗೆ, ಫೋನ್ ಇಸ್ಕೊಳ್ಳಿಕ್ಕೆ ಬಂದಿದ್ದ ಅವನು, ಡಿಸ್ಟರ್ಬ್ ಆಗ್ತದಂತ. ಆಮೇಲೆ ಅವ್ರು ಬಂದು ನನಗೆ ಏನಪ್ಪ ಬೇಜಾರು ಮಾಡ್ಕೋಬೇಡ ಅಂತ ಮತ್ತೆ ಬೆನ್ನು ಚಪ್ಪರಿಸಿ ಹೋದರು. ದಟ್ ಈಸ್ ಕಾಲ್ಡ್ ಇದು. ನಮಗೆ ಬೇಜಾರಾಯ್ತು, ಆಮೇಲೆ ನಮ್ಮ ಬೆನ್ನು ಚಪ್ಪರಿಸಿದ ಮೇಲೆ ಮುಗೀತು ಎಲ್ಲ. ಆ ಥರ ಇವರು ಮಾಡ್ಬೋದಾಗಿತ್ತಲ್ಲ, ಕರೆಸಿ ಏನೋ ಸಿಟ್ಟಿನಲ್ಲಿ ಮಾಡಿದ್ದೀನಪ್ಪ ಆಗಿದೆ, ಉಳಿದ ಮಂತ್ರಿಗಳ ಕಡೆಯಿಂದ ಹೇಳಿಸೋದೇನು ಅವಶ್ಯಕತೆ ಇದೆ, ಅವರೇ ಮಾಡಬಹುದಾಗಿತ್ತು. ಸಿಂಪಲ್. ಅದೇ ಪ್ರಶ್ನೆ ನಟರಾಜ್ ಗೌಡ್ರಿಗೆ ನಾನು ಮತ್ತೆ ಪ್ರಶ್ನೆ ಕೇಳೋಕೆ ಹೋಗಲ್ಲ. ಆಯ್ತು, ಅವತ್ತು ಕೋಪಾನೋ ತಾಪಾನೋ ಮತ್ತೊಂದೋ ಮಗದೊಂದೋ ಆಗೋಯ್ತು. ಮತ್ತೆ ಇನ್ನೊಂದೇನಿದೆ ಮೇಡಮ್, ಅಲ್ಲಿ 2-3 SP ಗಳಿದ್ದಾರೆ ಡ್ಯೂಟಿಗೆ. ಒಂದು ಇವನು ಡ್ಯೂಟಿ ಇರೋದು ಬರೀ ಸ್ಟೇಜ್ ಮಾತ್ರ ಇನ್ಚಾರ್ಜ್. ಎಕ್ಸಾಕ್ಟ್ಲಿ. ಅಲ್ಲಿ ಗಲಾಟೆ ಮಾಡುವಂತ ಅಲ್ಲಿ ಇನ್ಚಾರ್ಜ್ SP ಅಲ್ಲಿ ಬೇರೆ, ಪಬ್ಲಿಕ್ ಮ್ಯಾನೇಜ್ ಮಾಡೋದು ಕಂಟ್ರೋಲ್ ಮಾಡೋದು ಅಲ್ಲಿ ಬೇರೆ. ಅಲ್ಲಿ ಇಂಟೆಲಿಜೆನ್ಸ್ ಅವರು ಇರ್ತಾರೆ, ಎಲ್ಲಾರ್ದು ಪಾರ್ಟ್ ಬರ್ತದೆ. ಅಲ್ಲಿ ಇಂಟೆಲಿಜೆನ್ಸ್ ಮಾಹಿತಿ ತಗೊಂಡು ಅವ್ರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡಬಹುದಾಗಿತ್ತು. ಅಲ್ಲಿಗೆ 2 ಪ್ರಶ್ನೆ ನಟರಾಜ್ ಗೌಡ್ರೆ. ಇಷ್ಟೊಂದು ಕೋಪ ಮಾಡಿಕೊಂಡು ಕೈ ಎತ್ತುವಂಥದ್ದು ಏನಾಗಿತ್ತು ಅವತ್ತು ಅಂತ ಹೇಳಿ, ಅಂತ ಲೋಪ ಪರ್ಟಿಕ್ಯುಲರ್ಲಿ ಈ ಪೊಲೀಸ್ ಅಧಿಕಾರಿಯಿಂದ ಏನಾಗಿತ್ತು ಅನ್ನೋದು. ಎರಡನೇದು, 2ಕ್ಕೂ ಉತ್ತರ ಕೊಟ್ಬಿಡಿ. ಆಗಿದ್ದಾಗೋಯ್ತು, ಕರೆಸಿ ಒಂದು ಸಮಾಧಾನವಾಗಿ ಆಯ್ತಪ್ಪ ತಪ್ಪಾಯ್ತು ಅಂತ ಕೇಳಿದ್ರೆ ಮುಖ್ಯಮಂತ್ರಿಗಳು ಚಿಕ್ಕವರಾಗ್ತಿರ್ಲಿಲ್ಲ, ಅದು ಬಹಳ ದೊಡ್ಡವರಾಗಿರ್ತಿದ್ರು. ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಇದನ್ನ ಅತ್ಯಂತ ವೈಭವೀಕರಿಸಿ ನಾಟಕೀಯ ಮಾಡಿ ಬಿತ್ತರಿಸ್ತಾ ಇರ್ತಕ್ಕಂಥದ್ದು ಗಮನಕ್ಕೆ ಬರ್ತಾ ಇದೆ. ಅಲ್ಲ, ಮಾಧ್ಯಮದವರು ಇದನ್ನ ನಾಟಕೀಯವಾಗಿ ಇಲ್ಲಿ ಅದ್ರೇನು ತಪ್ಪಿಲ್ಲ. ಅದು ಯಾಕಂದ್ರೆ ಸುದ್ದಿಗಳು ಅರ್ಥ ಬರ್ತವೆ. ನಾಟಕೀಯಗೊಳಿಸ್ಲಿಕ್ಕೆ ಏನಿದೆ ಇದರಲ್ಲಿ? ಒಬ್ಬ ಅಧಿಕಾರಿ ಕೈ ಎತ್ತಿ ತಪ್ಪು ಮುಗಿದ ಇಲ್ಲ ಕೇಳಿ, ನಾಟಕೀಯವಾಗಿ ಅವತ್ತಿನ ವಿಷಯ ಏನಾಯ್ತು ಅಂತ ನೀವು ಹೇಳಿದ್ರಿ. ಕೆಲವು ಬಿಜೆಪಿಯ ಕಿಡಿಗೇಡಿಗಳು ಆ ಸಭೆಗೆ ಯಾವುದು ಸಂವಿಧಾನ ರಕ್ಷಿಸಿ ದೇಶ ರಕ್ಷಿಸಿ ಕಾರ್ಯಕ್ರಮಕ್ಕೆ ನುಗ್ಗಿ ಸರಿ ಸಂವಿಧಾನ ವಿರೋಧವಾದ ಘೋಷಣೆ ಕೂಗಿ, ಮುಖ್ಯಮಂತ್ರಿಗಳ ವಿರೋಧವಾದ ಘೋಷಣೆ ಕೂಗಿ, ಮುಖ್ಯಮಂತ್ರಿಗಳನ್ನ ಪಾಕಿಸ್ತಾನಕ್ಕೆ ಹೋಗುವಂತ ಘೋಷಣೆ ಕೂಗೋದಿದೆಯಲ್ಲ, ಡೆಮೋಕ್ರಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ, ಅವಕಾಶ ಇದೆ. ಅದು ಅಲ್ಲಿ ಆ ಕಾರ್ಯಕ್ರಮದಲ್ಲ. ಆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಖಾಸಗಿ ಕಾರ್ಯಕ್ರಮ, ಬೇರೆಯವ್ರು ಬರೋದಿಲ್ಲ. ಕಾರ್ಯಕ್ರಮ ಆ ತರ ಮಾಡಿ, ಸರ್ಕಾರದ ಪ್ರತಿನಿಧಿಗಳಿದ್ದ ಕಾರ್ಯಕ್ರಮ ಆದ್ರೂ ಅವ್ರ ವಿರುದ್ಧ ಧಿಕ್ಕಾರ ಕೂಗೋಂಗಿಲ್ಲ. ಇಲ್ಲ, ಆ ತರ ಬರೋಂಗಿಲ್ಲ. ಅದು ಅವತ್ತು ಪೊಲೀಸ್ ವೈಫಲ್ಯ ಇತ್ತು, ಪೊಲೀಸ್ದು ವೈಫಲ್ಯ ಇದ್ದು ಅದನ್ನ ಒಂದು ತನಿಖೆ ಮಾಡಿ ಅದು ಕ್ರಮ ತಗೊಳ್ಬಹುದು. ಅದರೊಳಗಿಂದ ಇದಿಲ್ಲ. ಪೊಲೀಸ್ ಯಾರು SP ಇದ್ರು ಅಲ್ಲಿ ಯಾರಿದ್ರು ಅವ್ರು ನೋಡಪ್ಪ ಹೆಂಗೆ ನೀನು ಬಂದರು, ಪ್ರಿವೆಂಟಿವ್ ಆಗಿ ಹಾಕಿ ನಿನಗೆ ಮಾಹಿತಿ ಇರಲಿಲ್ವಾ, ಗುಪ್ತಚರ ಮಾಹಿತಿ ಇರಲಿಲ್ವಾ, ಯಾಕೆ ಅರೆಸ್ಟ್ ಮಾಡಲಿಲ್ಲ, ಹೆಂಗೆ ಒಳಗೆ ನುಗ್ಲಿಕ್ಕೆ ಬಿಟ್ರಿ, ಹೆಂಗೆ ಕಪ್ಪು ಬಾಟ ತೋರಿಸಿ ಸಂವಿಧಾನ ವಿರೋಧ ಘೋಷಣೆಗಳಿಗೆ ಹೆಂಗೆ ಹೋಗಿಬಿಟ್ರಿ, ಅವೆಲ್ಲ ಇದ್ದೇ ಇರ್ತವೆ. ತನಿಖೆ ಮಾಡ್ಬೋದಾಗಿತ್ತು, ಆಮೇಲೆ ಅವ್ರನ್ನ ಕ್ರಮ ತಗೋಬೋದಿತ್ತು. ಆ ಥರ ಕ್ರಮ ಮಾಡಲಿಲ್ಲ. ಅವತ್ತು SP ಗಳನ್ನ ಯಾರನ್ನೂ ಸಸ್ಪೆಂಡ್ ಮಾಡಲಿಲ್ಲ, ಯಾರನ್ನೂ ಹೊಣೆಗಾರಿಕೆ ಮಾಡಲಿಲ್ಲ. ಆದರೆ ಮುಖ್ಯಮಂತ್ರಿಗಳು ಅವತ್ತು ಕೋಪ ಬಂದಿದ್ದು ನಿಜ. ಅವತ್ತು ಕೋಪ ಬಂದಾಗ ಅವರು ಏನಪ್ಪ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ವಾ, ಬಾರ ಇಲ್ಲಿ ಅಂತೇಳಿ ಕೂಗಿದ್ದು ನಿಜ. ಅದು ಬಿಟ್ಟರೆ ಅವ್ರಿಗೆ ಹೊಡಿತಿದ್ರು, ಅವ್ರಿಗೆ ಏಟ್ ಬಿದ್ದೇ ಬಿಡ್ತಿತ್ತು, ಅವೆಲ್ಲ ಸುಳ್ಳು. ಆಯ್ತಾ? ಅವರು ನೋಡಿ ಅವತ್ತು ಕೋಪದಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವಾಗ ಪೊಲೀಸ್ ಅಧಿಕಾರಿ ಸುಳ್ಳು ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ? ನಾನು ಅವ್ರ ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ. ವೀಕ್ಷಕರು ನೋಡ್ತಾ ಇರೋ ದೃಶ್ಯ ಕೂಡ ಸುಳ್ಳು, ಕೇಳಿ. ಮಾಧ್ಯಮಗಳು ಹೇಳ್ತಿರೋದು ಕೂಡ ಸುಳ್ಳು, ಕಾಂಗ್ರೆಸ್ ಪಕ್ಷದವ್ರು ಹೇಳೋದು ಮಾತ್ರ ನಿಜ. ಈಗ ಸ್ಮಿತಾ ಅವರೇ, ಆಯ್ತು, ನೀವು ಲೆಕ್ಕ ಹಾಕಬಹುದು. ಈಗ ಅವ್ರ ಕೈ ನೀವು ಅವ್ರ ಕಪಾಳದವರೆಗೂ ಹೋಯ್ತಾ, ಅಥವಾ ಅವರು ಅಲ್ಲಿಂದ ಹಿಂದೆ ಹೋದ್ರ? ಇಲ್ಲ, ಬೇಕಾಗಿಲ್ಲ. ಇಲ್ಲ, ಕೇಳಿ. ಈಗ ಅವ್ರ ಕೋಪದಲ್ಲಿ ಅಂದಿದ್ದಾರೆ ಏನಂತ, ಬಾರೆ ಇಲ್ಲಿ ಯಾರಲ್ಲಿ ಸಮಸ್ಯೆ ಆಗ್ತಾ ಇರೋದೇನೋ ಅದನ್ನು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲೋ ನಿಮಗೆ ಅಂತೇಳಿ ಹೇಳಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂದರೆ ಏನೋ ತಪ್ಪಾಗಿದೆ, ಅಪರಾಧ ಆಗಿದೆ ಅಂತ. ಅಲ್ಲ ರೀ, R ಅಶೋಕ್ ಜನವರಿನಲ್ಲಿ ಒಬ್ಬ DCPಗೆ ಚಪ್ಪಲಿ ಹೊಡಿತೀನಿ ಅಂದ್ರು. R ಅಶೋಕ್ ಅವರು ಚಪ್ಪಲಿ ಹೊಡಿತೀನಿ ಅಂದ್ರು DCPಗೆ. ಆಮೇಲೆ ಮಾಜಿ ಕರೆಕ್ಟ್ ಮಾಡಿ ಹೇಳ್ತೀನಿ, ಒಬ್ರು ಒಬ್ರು ಗೃಹ ಸಚಿವರಿದ್ರು, ಪೊಲೀಸರು ಎಂಜಿಲು ಲಂಚ ತಿನ್ನ ನಾಯಿಗಳಂದ್ರು. ಕನೆಕ್ಟ್ ಮಾಡ್ತೀನಿ. ಪೊಲೀಸರು ಎಂಜಿಲು ತಿನ್ನೋ ನಾಯಿಗಳು ಅಂದ್ರು, ಲಂಚ ತಿನ್ನೋ ನಾಯಿಗಳು ಅಂದ್ರು. ಅವತ್ತಾಗಿದ್ದು ನಿಜವಾಗ್ಲು ಪೊಲೀಸ್ ಇಲಾಖೆಗೆ 2019-23 ಇತ್ತಲ್ಲ ಸರ್ಕಾರ, ಪೊಲೀಸ್ ಇಲಾಖೆಗೆ ಅವಮಾನ ಮಾಡಿ ಅವ್ರನ್ನ ಕೆಟ್ಟದಾಗಿ ನಡ್ಸ್ಕೊಂಡ ಸರ್ಕಾರ. ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಕಲ್ಯಾಣ ಯೋಜನೆಗಳ ಮುಖಾಂತರ ಪೊಲೀಸರ ಸಬಲೀಕರಣ ಆಗಬೇಕು, ಅವರ ಆತ್ಮವಿಶ್ವಾಸದಲ್ಲಿ ಕೆಲಸ ಮಾಡಬೇಕು, ಸ್ವಾಭಿಮಾನದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವ್ರನ್ನ ಬಲಪಡಿಸ್ತಾ ಇರ್ತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾತ್ರ. ಸಿದ್ದರಾಮಯ್ಯನವ್ರಿಗೆ ಎಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸ್ ಇಲಾಖೆಯ ಮೇಲೆ ಒಳ್ಳೆಯ ಗೌರವ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಅದು ಬಿಟ್ಟು ಕೆಲವು ಬಿಂಬಿಸೋದಿದೆಯಲ್ಲ,
ಅವತ್ತು ಕೋಪ ಆಗಿದ್ದು ನಿಜ, ಆದ್ರೆ ಅದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಬಿಂಬಿಸುವಂತದಿದೆಯಲ್ಲ ಅದು ನಿಜವಾಗ್ಲೂ ಅಕ್ಷಮ್ಯ ಅಂತ ಹೇಳ್ತೀನಿ. ವೀಕ್ಷಕರು ಡಿಸೈಡ್ ಮಾಡ್ಲಿ ಇಲ್ಲಿ ನಾವು ಬಿಂಬಿಸ್ತಿದ್ದೀವಾ ಅಥವಾ ನಟರಾಜ್ ಗೌಡ್ರು ಸುಳ್ಳು ಹೇಳ್ತಿದ್ದಾರೆ ಅದು ಮುಗ್ದೋಗಿರೋ ಕತೆ ಇದು. ಆದ್ರೆ ಮುಗ್ದೋಗಿದ್ದಾರೆ ಪಾಪ, ಅವ್ರಿಗೆ ASP ಕೆಲಸಕ್ಕೂ ಜಾಯ್ನ್ ಆಗಿದ್ದಾರೆ ಆರಾಮಾಗಿ. ನಟರಾಜ್ ಗೌಡ್ರೆ ಹೇಳ್ದಂಗೆ ಸಸ್ಪೆಂಡ್ ಮಾಡ್ಲಿಕ್ಕೆ ಅವಕಾಶ ಇದ್ದಿದ್ರೆ ಸಸ್ಪೆಂಡ್ ಮಾಡಬೇಕಾಗಿತ್ತು. ಯಾರು ಸ್ಟಾಪ್ ಮಾಡಿದ್ದು? ಅವಕಾಶ ಕೊಡ್ತಿದ್ದಾರೆ, ಸಬಲೀಕರಣ ಮಾಡ್ತಿದ್ದಾರೆ, ಹಾಗಂದ ಮಾತ್ರಕ್ಕೆ ಮಾಡ್ದಂಗೆ ಅವಮಾನ ಮಾಡಿಸ್ಕೊಳ್ಬೇಕಾ? ಮರ್ಯಾದೆ ತೆಗೆದಂಗೆ ತೆಗೆಸ್ಕೊಳ್ಬೇಕಾ? ಒಂದ್ ಕಡೆ ಸೌಲಭ್ಯ ಕೊಡೋದು, ಇನ್ನೊಂದ್ ಕಡೆ ಮರ್ಯಾದೆ ತೆಗೆಯೋದು, ಇದ್ಯಾವ